ಹಲೋ ಫ್ರೆಂಡ್ಸ್, ನಮಸ್ಕಾರ ಎಲ್ಲರಿಗೂ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸೊ ಹೇಗಿದ್ರೆ ಎಲ್ಲರೂ, ಐ ಹೋಪ್ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತಾ ಇದ್ದೀನಿ. ಸೊ ಇವತ್ತು ನಾನು ಒಂದು 3-4 ನಾನು ಸಿಂಪಲ್ಲಾಗಿರೋ ಬೆಳಗ್ಗೆ ಎದ್ದ ತಕ್ಷಣ ಒಂದೇ ನಿಮಿಷದಲ್ಲಿ ಚಟ್ಪಟ್ ಅಂತ ಹೇಳಿ ಹಾಕಿಬಿಡೋ ಅಂಥ ರಂಗೋಲಿನ ತೊಗೊಂಡು ಬಂದೀನಿ. ಇಲ್ಲಿ ನೀವು ನೋಡ್ತಾ ಇರ್ಬೋದು, ನಾನು 3 ಚಿಕ್ಕಿ 3 ಸಾಲ್ವರೆಗೂ ಯಾವ ಥರ ನಾನು ಮಾಡ್ತಾಯಿದ್ದೀನಿ ಅಂತ ಹೇಳಿ. ಇಲ್ಲಿ ರಂಗೋಲಿನ ಯಾವ ಥರ ಹಾಕ್ತಾಯಿದ್ದೀನಿ ಅಂತ ಹೇಳಿ ತುಂಬ ಅಂದರೆ ತುಂಬಾ ಈಸಿ. ಆ್ಯಂಡ್ ನೀವು ಹೊರಗಡೆ ಹಾಕಿದರೆ, ನಾನಿಲ್ಲಿ ಒಳಗಡೆ ಹಾಕಿ ತೋರಿಸ್ತಾ ಇದ್ದೀನಿ. ಸೊ ನೀವು ಹೊರಗಡೆ ಹಾಕಿದರೆ ತುಂಬಾ ಚೆನ್ನಾಗಿ ಕಾಣುತ್ತೆ. ಒನ್ ಟೈಮ್ ನೀವು ಟ್ರೈ ಮಾಡಿ ನೋಡಿ, ನಿಮಗಂತೂ ತುಂಬಾ ಇಷ್ಟ ಆಗುತ್ತೆ. ಆ್ಯಂಡ್ ಈ ರಂಗೋಲಿ ಬಂದು ಬಳ್ಳಿ ಅಂತ ಹೇಳ್ತೀವಿ ನಾವು, ಓಕೆನಾ. ಸೊ ಬಳ್ಳಿ ನಮಗೆ ಹಾಕೋದಕ್ಕೆ ತುಂಬಾ ಕಷ್ಟ ಆಗ್ತಿರುತ್ತೆ, ಕೆಲವೊಬ್ರಿಗಂತೂ ಗೊತ್ತೇ ಆಗ್ತಾ ಇರಲ್ಲ, ಓಕೆನಾ. ಸೊ ಅಂಥದ್ದು ಇವತ್ತು ನಾನು ಈಸಿಯಾಗಿ ಚಿಕ್ಕಿ ಇಟ್ಟು ಯಾವ ಥರ ಹಾಕೋದಂತ ನಾನು ತೋರಿಸ್ಕೊಡ್ತಾ ಇದ್ದೀನಿ. ಫಸ್ಟು ನಾನು 7 ಸಾಲಷ್ಟು ಹಾಕ್ಕೊಂಡಿದ್ದೀನಿ. ಅದಾದಮೇಲೆ ಆ ಕಡೆ ಒಂದು ಚಿಕ್ಕಿ ಬಿಡಬೇಕು, ಈ ಕಡೆ ಒಂದು ಚಿಕ್ಕಿ ಬಿಡಬೇಕು, 5 ಹಾಕಬೇಕು. ಆಮೇಲೆ ಕೆಳಗಡೆ ಮತ್ತೆ ಆ ಕಡೆ ಬಿಡಬೇಕು, ಈ ಕಡೆ ಬಿಡಬೇಕು, 3 ಹಾಕಬೇಕು. ಮತ್ತು ಅದ್ರ ಕೆಳಗಡೆ ಆ ಕಡೆ ಒಂದು, ಈ ಕಡೆ ಒಂದು ಬಿಟ್ಟು 1 ಹಾಕಬೇಕು. ಸೊ ಇದೇ ಥರ ನಾವು ಮಾಡ್ತಾ ಹೋಗಬೇಕು, ಕೆಳಗಡೆ ಮೇಲ್ಗಡೆ. ಇಲ್ಲಿ ನೀವು ನೋಡ್ತಾ ಇರ್ಬೋದು. ಸೊ ಇವಾಗ ನಾನು ಸೈಡಿಗೆ ಏನಿದೆ ಅಲ್ವಾ, ಎಡ್ಜಸ್ಸಿಗೆ ಏನಿದೆ ಅಲ್ವಾ, ಸೊ ಎಡ್ಜಸ್ಸಿಗೆ ನಾನು ಈ ಥರ ಒಂದು ಲೈನ್ನ ಹಾಕ್ಕೊಂಡು ಈ ಥರ ಒಂದು ಬಳ್ಳಿ ಟೈಪ್ನ ನಾನು ಮಾಡ್ಕೊಂಡಿದ್ದೀನಿ. ಸೊ ಐ ಹೋಪ್ ನಿಮಗೆ ಅರ್ಥ ಆಗ್ತಿದೆ ಅಂತ ಅನಿಸ್ತಾ ಇದೆ. ಇಲ್ಲಿ ನನಗೆ ಕರೆಕ್ಟಾಗಿ ಹಾಕೋದಕ್ಕೆ ಆಗ್ತಾಯಿಲ್ಲ, ಯಾಕಂತ ಹೇಳಿದರೆ ಒಂದು ಕೈಯಲ್ಲಿ ಮೊಬೈಲ್ ಹಿಡ್ದಿದ್ದೀನಿ, ಒಂದು ಕೈಯಲ್ಲಿ ನಾನು ರಂಗೋಲಿನ ಹಾಕ್ತಾಯಿದ್ದೀನಿ. ಆ್ಯಂಡ್ ಮಿಡಲಲ್ಲಿ ಏನು ಲೈನ್ ಎಲ್ಲ ಚಿಕ್ಕಿ ಎಲ್ಲ ಬರುತ್ತಲ್ವ, ಸೊ ಅದು ಒಂದು ಲೈನ್ ಬಿಟ್ಟಾದಮೇಲೆ ನೆಕ್ಸ್ಟ್ ಲೈನ್ಗೆ ನಾವು ಈ ಥರ ರೌಂಡ್ ಶೇಪ್ನ ಹಾಕೋಬೇಕು. ಆ್ಯಂಡ್ ಅದು ಒಂದು ಲೈನ್ ಬಿಟ್ಟು ಕೆಳಗಡೆ ಮತ್ತೆ ಈ ಥರ ರೌಂಡ್ ಶೇಪ್ ಹಾಕೋಬೇಕು. ಆ್ಯಂಡ್ ಅದು ಅಪೋಸಿಟ್ ಕೂಡ ನಾವು ಇದೇ ಥರ ಹಾಕೋಬೇಕು. ಸೊ ಇಲ್ಲಿ ನೋಡ್ತಾ ಇರ್ಬೋದಲ್ವಾ ನೀವು, ಎಷ್ಟು ಚೆನ್ನಾಗಿ ನಾವು ಬಳ್ಳಿ ರಂಗೋಲಿನ ನಾವು ಎಷ್ಟು ಚೆನ್ನಾಗಿ ಮಾಡಿದ್ವಿ ಅಂತ ಹೇಳಿ. ಒನ್ ಟೈಮ್ ಟ್ರೈ ಮಾಡಿ ನೋಡಿ, ದೊಡ್ಡದಾಗಿ ಹಾಕಿ ಒಂದು ಸ್ವಲ್ಪ ಹೊರಗಡೆ, ತುಂಬ ಅಂದರೆ ತುಂಬಾ ಇಷ್ಟ ಆಗುತ್ತೆ. ಆ್ಯಂಡ್ ಒಂದೇ ನಿಮಿಷದಲ್ಲಿ ಮುಗಿದೋಗ್ಬಿಡುತ್ತೆ. ಆ್ಯಂಡ್ ಇಲ್ಲಿ ನೀವು ನೋಡ್ತಾ ಇರ್ಬೋದು, ಇದು ಸ್ವಲ್ಪ ಬೋಟ್ ಟೈಪ್ ಬರುತ್ತೆ, ಓಕೆನಾ. ಸೊ ಇಲ್ಲಿ ನಾನು 6 ಚಿಕ್ಕಿ ಇಟ್ಟಿದ್ದೀನಿ, ಓಕೆನಾ. 6 ಚಿಕ್ಕಿ ಇಟ್ಟಿದ್ದೀನಿ, 6 ಲೈನ್ ಕೂಡ ಇಟ್ಟಿದ್ದೀನಿ. 6 ಲೈನ್ ಅಷ್ಟೇ ನಾವು 6 ಚಿಕ್ಕಿನ ಇಡಬೇಕು, ಓಕೆನಾ. ಸೊ ಇಲ್ಲಿ ನೀವು ನೋಡ್ತಾ ಇರ್ಬೋದು, ಸಾರಿ ನಿಮಗೆ ಇಲ್ಲಿ ಕರೆಕ್ಟಾಗಿ ತೋರಿಸೋದಕ್ಕಾಗ್ತಿಲ್ಲ, ಬಟ್ ಆದಷ್ಟು ನಾನು ಕವರ್ನ ಮಾಡಿದ್ದೀನಿ, ಓಕೆನಾ. ಸೊ ಇಲ್ಲಿ ಸೈಡಿಗೆ 4 ಚಿಕ್ಕಿ ಏನು ಬರುತ್ತಲ್ವ ಎಡ್ಜಸ್ಸಿಗೆ, ಸೊ ಅಲ್ಲಿ ನಾವು ಏನು ಮಾಡಿಬಿಡ್ಬೇಕಪ್ಪ ಅಂತ ಹೇಳಿದರೆ ಬಾಕ್ಸ್ ಹಾಕ್ಕೊಂಡ್ಬಿಡ್ಬೇಕು. ಸೊ ಈ ಥರ ನಾನಿಲ್ಲಿ ತೋರಿಸ್ತಾ ಇದ್ದೀನಿ ನೋಡಿ ನಿಮಗೆ. ಸೊ ಇಲ್ಲಿ 4 ಏನು ಚಿಕ್ಕಿ ಇದ್ದಾವಲ್ವ ಎಡ್ಜಸ್ಗೆ, ಸೊ ಆ ಎಡ್ಜಸ್ಗೆ ನಾವು ಬಾಕ್ಸ್ನ ಹಾಕೋಬೇಕು. ಕೆಳಗಡೆ 2 ಬಾಕ್ಸ್ ಹಾಕೋಬೇಕು, ಆ್ಯಂಡ್ ಮೇಲ್ಗಡೆ 2 ಬಾಕ್ಸ್ ಹಾಕೋಬೇಕು. ಇವಾಗ ನಾನು ಮೇಲ್ಗಡೆ ತೋರಿಸಿದ್ದೆ ನಿಮಗೆ, ಇವಾಗ ನೋಡಿ ಕೆಳಗಡೆದು. ಸೊ ಈ ಥರ ನೀವು ರಂಗೋಲಿ ಹಾಕುವಾಗ ಯಾವುದೇ ಒಂದು ರಂಗೋಲಿ ಹಾಕಿ ನೀವು, ಬಟ್ ಲಾಸ್ಟಿಗೆ ಎಡ್ಜಸ್ಸಿಗೆ ಏನಿರುತ್ತಲ್ವ, ಏನು ಡಿಸೈನ್ ಬರುತ್ತೆ ನೋಡಿ, ಅದನ್ನು ನೀವು ಫಿಲಪ್ ಮಾಡ್ಕೊಂಬಿಡಿ. ಅಂದಾಗ ನಿಮ್ಗೆ ಮಿಡಲ್ ಹಾಕೋದು ತುಂಬಾ ಈಸಿ ಆಗಿಬಿಡುತ್ತೆ. ಸೊ ಇವಾಗ ನೋಡ್ತಾ ಇರ್ಬೋದು, ಅದಕ್ಕೆ ನಾವು ಅದೇ ಲೈನ್ಗೆ ಈ ಥರ ನಾವು ಬೋರ್ಡ್ ಶೇಪ್ ರೀತಿ ಕೊಡಬೇಕು, ಓಕೆನಾ. ಇಲ್ಲಿ ನಿಮಗೆ ಗೊತ್ತಾಗ್ತಾ ಇದೆ ಅಂತ ಅಂದ್ಕೊತೀನಿ ನಾನು. ಸೊ ಇಲ್ಲಿ ನೋಡಿ, ಬಾಕ್ಸ್ ಹಾಕಿದ್ವಲ್ಲ ಅದೇ ಎಡ್ಜಸ್ಗೆ ಒಂದು ಲೈನ್ ಹಾಕ್ಕೊಂಡು, ಸೊ ಅದ್ರ ಕೆಳಗಡೆ 2 ಚಿಕ್ಕಿ ಏನು ಬರ್ತಾವಲ್ವ ಅದನ್ನು ನಾವು ಕೂಡಿಸ್ಕೊಂಡ್ಬಿಡೋದು. ಸೊ ಇಷ್ಟೇ, ನೋಡ್ತಾ ಇರ್ಬೋದು ಎಷ್ಟು ಸಿಂಪಲ್ ಆಗಿದೆ ರಂಗೋಲಿ. ಆ್ಯಂಡ್ ಎಷ್ಟು ಚೆನ್ನಾಗಿ ಕಾಣಿಸುತ್ತೆ. ಆ್ಯಂಡ್ ನಿಮಗೆ ಟೈಮೆಲ್ಲ ಇದ್ದರೆ ಡೈಲಿ ಬೆಳಗ್ಗೆ ನೀವು ಕಲರೆಲ್ಲ ಹಾಕ್ತೀರಾ ಅಂತ ಹೇಳಿದರೆ ಕಲರ್ ಕೂಡ ಹಾಕೋಬೋದು. ತುಂಬಾ ಈಸಿಯಾಗಿ ತುಂಬಾ ಚೆಂದ ಕಾಣುತ್ತೆ. ಆ್ಯಂಡ್ ಆ ಕಡೆ ಈ ಕಡೆ ಲೈನ್ ಬಂದಿದ್ದಾವಲ್ವ, ಸೊ ಚಿಕ್ಕಿ ಬಂದಿದ್ದಾವಲ್ವ, ಒಂದೊಂದು ಬೋಟಿಗೆ ಒಂದೊಂದು ಲೈನ್ ಹಾಕಿ ನೀವು ಈ ಥರ ಮಾರ್ಕ್ ಹಾಕಿಬಿಟ್ರೆ ನಿಮ್ದು ನೋಡ್ತಾ ಇರ್ಬೋದು, ಸ್ವಸ್ತಿಕ್ ಕೂಡ ಆಯಿತು ನಿಮ್ಗೆ. ಇದರಲ್ಲಿ ಕಾಣಿಸ್ತಾ ಇರ್ಬೋದು ನಿಮಗೆ, ತುಂಬಾ ಎಲಿಗೆಂಟಾಗಿ ಕಾಣುತ್ತೆ. ಒನ್ ಟೈಮ್ ಟ್ರೈ ಮಾಡಿ ನೋಡಿ ಡೆಫಿನೆಟ್ಲಿ. ಆ್ಯಂಡ್ ಇವಾಗ ನಾನು ಫ್ರೀ ಹ್ಯಾಂಡ್ ರಂಗೋಲಿ ತೋರಿಸ್ತಾ ಇದ್ದೀನಿ. 2 ನಿಮಿಷದಲ್ಲಿ ಆಗೋಗ್ಬಿಡುತ್ತೆ ಫ್ರೆಂಡ್ಸ್. ಇದು ತುಂಬಾ ಟೈಮ್ ಅಂತೂ ಬೇಡವೇ ಬೇಡ. ನಾವು ಈ ಥರ ನಾವು ಚಿಕ್ಕಿ ಹಿಡ್ದೇ ಯಾವ ಥರ ಫ್ರೀ ಹ್ಯಾಂಡ್ ರಂಗೋಲಿ ಹಾಕೋದನ್ನು ತೋರಿಸ್ಕೊಡ್ತೀನಿ. ಇವಾಗ ಇಲ್ಲಿ ನೋಡ್ತಾ ಇರ್ಬೋದು ನೀವು, ನಾನು ರಂಗೋಲಿನ 5 ಬೆರಳು ಯೂಸ್ ಮಾಡಿ ಹಾಕ್ತಾಯಿದ್ದೀನಿ. 5 ಬೆರಳು ಯೂಸ್ ಮಾಡಿ ಹಾಕಿದಾಗ ನಮಗೆ ರಂಗೋಲಿ ಈ ಥರ ಬೀಳುತ್ತೆ, ಓಕೆನಾ. ಫಸ್ಟಿಗೆ ನಾನು ಸ್ಟಾರ್ ಟೈಪ್ ಮಾಡಿಕೊಂಡೆ ಇದನ್ನು. ಸೊ ಅದಾದಮೇಲೆ ಇಲ್ಲಿ ನಾನು ಗೋಪುರ ಟೈಪ್ ಎಡ್ಜಸ್ಸಿಗೆ ನಿಮಗೆ ಗೊತ್ತಾಗ್ತಾ ಇದೆ ಇಲ್ಲಿ, ಅದನ್ನು ನಾನು ಮಾಡಿದೆ. ಆ್ಯಂಡ್ ಇದಕ್ಕೂ ಕೂಡ ನೀವು ರಂಗೋಲಿ ಕಲರೆಲ್ಲ ಹಾಕಿಬಿಟ್ರೆ ತುಂಬಾ ಚೆನ್ನಾಗಿ ಕಾಣುತ್ತೆ. ಬಟ್ ನಾನು ಕಲರೆಲ್ಲ ಹಾಕಿ ತೋರಿಸಿಲ್ಲ ನಿಮಗೆ. ಆ್ಯಂಡ್ ಮತ್ತು ನಿಮಗೆ ಡಿಫ್ರೆಂಟಾಗಿರೋ ರಂಗೋಲಿ ಎಲ್ಲ ಬೇಕಪ್ಪ, ಡಿಸೈನ್ಸ್ ಎಲ್ಲ ಬೇಕಪ್ಪ ಅಂದರೆ ಡೆಫಿನೆಟ್ಲಿ ನಾನು ಕಮೆಂಟ್ ಮಾಡಿ ಹೇಳಿ. ಆ್ಯಂಡ್ ಇಲ್ಲಿ ನಾನು ಗೋಪುರಗೆ ನಾನು ಒಂದೊಂದು ಇದರಷ್ಟು ನಾನು
ಏನಪ್ಪ ರಂಗೋಲಿನ ಹಾಕಿದ್ದೀನಿ. ಇದಾದಮೇಲೆ ನೀವು ಇದಕ್ಕೆ ಕಲರ್ ಆದರೂ ಹಾಕೋಬೋದು. ಇದಕ್ಕೆ ನಾನು ಕುಂಕುಮನ ಹಾಕಿದ್ದೀನಿ. ಜಸ್ಟ್ ನಾನು ಕುಂಕುಮ ಹಾಕಿದ್ದೀನಿ. ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ ಅಂತ ಹೇಳಿದರೆ, ಅಪ್ಪಾ ನೋಡೋಕ್ಕಂತೂ 2 ಕಣ್ಣು ಸಾಲದು. ಇಷ್ಟು ನೀವು ಡೈಲಿ ಒಂದೊಂದು ಬೆಳಗ್ಗೆ ಹಾಕಿಬಿಟ್ರಿ ಅಂತ ಹೇಳಿದರೆ, ಎಲ್ಲಿಂದ ಕಲ್ತ್ರಿ ನೀವು ಇದನ್ನು ಅಂತ ಹೇಳಿ ಕೇಳ್ತಾರೆ. ಸೊ ಅಷ್ಟೇ ಚೆನ್ನಾಗಿರುತ್ತೆ ನಿಮ್ಮ ಹೊರಗಡೆ ಅಂಗಳ ಕೂಡ ನೋಡೋದಕ್ಕೆ. ಸೊ ಈ ಥರ ನೀವು ಒಂದು ಸ್ವಲ್ಪ ಕುಂಕುಮ ಎಲ್ಲ ಇದಕ್ಕೆ ಹಾಕಿಬಿಟ್ರೆ ತುಂಬಾ ನೋಡೋದಕ್ಕೆ ಚೆನ್ನಾಗಿ ಕಾಣುತ್ತೆ. ಆ್ಯಂಡ್ ಈ ಎಲ್ಲ ರಂಗೋಲಿ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ. ಇಷ್ಟ ಆದರೆ ಪ್ಲೀಸ್ ಲೈಕ್, ಶೇರ್, ಕಮೆಂಟ್ ಮಾಡೋದನ್ನು ಮರಿಬೇಡಿ. ಆ್ಯಂಡ್ ಹೇಳಿ, ನನಗೂ ಕೂಡ ಕಮೆಂಟ್ ಮಾಡಿ ಯಾವ ಥರ ನಿಮಗೆ ಇಷ್ಟ. ಆ್ಯಂಡ್ ಇವಾಗ ಹಬ್ಬ ಎಲ್ಲ ಬರ್ತಾ ಇದೆ. ಸೊ ಟ್ರೈ ಮಾಡಿ ನೋಡಿ, ತುಂಬಾ ಇಷ್ಟ ಆಗುತ್ತೆ. ಆ್ಯಂಡ್ ಓಕೆ, ಸೊ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅನ್ಕೊತೀನಿ. ಸಿಗ್ತೀನಿ ಮತ್ತೆ ನೆಕ್ಸ್ಟ್ ವಿಡಿಯೋದಲ್ಲಿ. ಸೊ ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್ ಬಾಯ್. ಆ್ಯಂಡ್ ಸೊ ಇದನ್ನು ಕೂಡ ಟ್ರೈ ಮಾಡಿ, ಕಮೆಂಟ್ ಮಾಡಿ.